ನೀವೆಲ್ಲರೂ ಜೀವನದಲ್ಲಿ ಹೇಗಾದರೂ ಮಾಡಿ ಶ್ರೀಮಂತರಾಗಬೇಕು, ಸಾಕಷ್ಟು ಹಣ ಸಂಪಾದನೆ ಮಾಡಬೇಕು ಅಂತ ಹಗಲಿರುಳು ಕಷ್ಟಪಡುತ್ತಿರ್ತೀರ ಅಲ್ವಾ? ಆದರೆ ಎಷ್ಟೇ ಕತ್ತೆ ದುಡಿದ ಹಾಗೆ ಬೆವರು ಸುರಿಸಿ ದುಡಿದರೂ ಕೈಯಲ್ಲಿ ಕಾಸು ನಿಲ್ಲುತ್ತಿಲ್ಲ, ಅಥವಾ ನಾವು ಅಂದುಕೊಂಡ ಮಟ್ಟಕ್ಕೆ ಶ್ರೀಮಂತರಾಗೋಕೆ ಆಗ್ತಾ ಇಲ್ಲ ಅಂತ ನಿಮಗೆ ಯಾವತ್ತಾದರೂ ಅನಿಸಿದೆಯಾ? ಹಾಗಾದರೆ ಇವತ್ತಿನ ಈ ವಿಡಿಯೋ ನಿಮಗಾಗಿ. ದಯವಿಟ್ಟು ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಯಾಕಂದರೆ ಇಂದು ನಾವು ಹೇಳ ಹೊರಟಿರುವ ವಿಚಾರ ನಿಮ್ಮ ಇಡೀ ಜೀವನವನ್ನೇ ಬದಲಾಯಿಸಬಹುದು. ಒಮ್ಮೆ ಆಶ್ಚರ್ಯ ಚಾಣಕ್ಯರು ತಮ್ಮ ಶಿಷ್ಯನಾದ ಚಂದ್ರಗುಪ್ತನಿಗೆ ಒಂದು ಅದ್ಭುತವಾದ ಮಾತನ್ನು ಹೇಳ್ತಾರೆ. ಚಂದ್ರಗುಪ್ತ, ಈ ಪ್ರಪಂಚದಲ್ಲಿ ಶ್ರೀಮಂತರಿಗೂ ಮತ್ತು ಬಡವರಿಗೂ ಇರುವ ಒಂದೇ ಒಂದು ದೊಡ್ಡ ವ್ಯತ್ಯಾಸ ಏನು ಗೊತ್ತಾ? ಅದು ಅವರ ಬುದ್ಧಿ. ಹಣ ಅನ್ನೋದು ದಿನವಿಡೀ ಕಷ್ಟಪಟ್ಟು ಬೆವರು ಸುರಿಸುವವನ ಬಳಿ ಹೋಗುವುದಿಲ್ಲ, ಬದಲಾಗಿ ಬೇರೆಯವರಿಂದ ಹೇಗೆ ಕೆಲಸ ಮಾಡಿಸಿಕೊಳ್ಳಬೇಕು ಅಂತ ತಿಳಿದಿರುವ ಬುದ್ಧಿವಂತನ ಬಳಿ ಹಣ ಒಲಿಯುತ್ತದೆ. ಹೌದು ಸ್ನೇಹಿತರೆ, ಕೇವಲ ದೈಹಿಕ ಶ್ರಮದಿಂದ ಯಾರೂ ಶ್ರೀಮಂತರಾಗಲು ಸಾಧ್ಯವಿಲ್ಲ. ನೀವು ಕೇವಲ ಕೈ ಕಾಲುಗಳಿಂದ ದುಡಿಯುವುದನ್ನು ಬಿಟ್ಟು ನಿಮ್ಮ ಮೆದುಳಿನಿಂದ ದುಡಿಯಲು ಶುರು ಮಾಡಿದಾಗ ಮಾತ್ರ ನೀವು ನಿಜವಾದ ಸಂಪತ್ತನ್ನು ಗಳಿಸಲು ಸಾಧ್ಯ. ನೀವು ಗಮನಿಸಿರಬಹುದು, ಒಬ್ಬ ರಾಜ ಯಾವತ್ತೂ ತಾನೇ ಖುದ್ದಾಗಿ ಹೋಗಿ ಕೂಲಿ ಕೆಲಸ ಮಾಡುವುದಿಲ್ಲ. ಒಬ್ಬ ದೊಡ್ಡ ಬಿಸಿನೆಸ್ ಮ್ಯಾನ್ ತಾನೇ ನಿಂತು ಮೂಟೆ ಹೊರುವುದಿಲ್ಲ. ಯಾರು ಅತಿ ಹೆಚ್ಚು ದೈಹಿಕ ಶ್ರಮ ಪಡುತ್ತಾರೋ ಅವರು ಹೆಚ್ಚಾಗಿ ಬಡವರಾಗಿಯೇ ಉಳಿದು ಬಿಡುತ್ತಾರೆ. ಚಂದ್ರಗುಪ್ತ ಆಶ್ಚರ್ಯದಿಂದ, ಹಾಗಾದರೆ ಗುರುವೇ, ಎಲ್ಲರೂ ಶ್ರೀಮಂತರಾಗದಿರಲು ಕಾರಣವೇನು ಅಂತ ಕೇಳ್ತಾನೆ. ಅದಕ್ಕೆ ಚಾಣಕ್ಯರು ನಗುತ್ತಾ ಒಂದು ಮಾತು ಹೇಳ್ತಾರೆ. ಈ ಪ್ರಪಂಚದಲ್ಲಿರುವ ಎಲ್ಲ ಹಣವನ್ನು ತಂದು ಬಡವರಿಗೆ ಸಮಾನವಾಗಿ ಹಂಚಿದರೂ ಸಹ ಇನ್ನು ಕೆಲವು ವರ್ಷಗಳ ನಂತರ ಪರಿಸ್ಥಿತಿ ಮತ್ತೆ ಮೊದಲಿನಂತೆಯೇ ಆಗುತ್ತದೆ. ಯಾರು ಬಡವರಾಗಿದ್ದರೋ ಅವರು ಮತ್ತೆ ಬಡವರಾಗುತ್ತಾರೆ, ಯಾರು ಶ್ರೀಮಂತರಾಗಿದ್ದರೋ ಅವರು ಮತ್ತೆ ಶ್ರೀಮಂತರಾಗುತ್ತಾರೆ. ಇದಕ್ಕೆ ಕಾರಣ, ಶ್ರೀಮಂತಿಕೆ ಅನ್ನುವುದು ಕೇವಲ ಹಣದಿಂದ ಬರುವುದಿಲ್ಲ, ಅದು ಬುದ್ಧಿಯಿಂದ ಬರುತ್ತದೆ. ಯಾರ ಮೆದುಳು ಸದಾ ಜಾಗೃತವಾಗಿರುತ್ತದೆಯೋ ಅವರು ಮತ್ತೆ ಹಣ ಮಾಡ್ತಾರೆ. ಬನ್ನಿ, ಇಂದು ಆಶ್ಚರ್ಯ ಚಾಣಕ್ಯರು ಹೇಳಿರುವ ನಿಮ್ಮನ್ನು ಶ್ರೀಮಂತನಾಗಿ ಮಾಡುವ ಆ ಪ್ರಮುಖ ನಿಯಮಗಳ ಬಗ್ಗೆ ಸರಳವಾಗಿ ತಿಳಿದುಕೊಳ್ಳೋಣ. ನಿಯಮ 1, ನಿಮ್ಮ ಮೆದುಳಿನ ಮೇಲೆ ಹೂಡಿಕೆ ಮಾಡಿ ಅರಿವನ್ನು ಹೆಚ್ಚಿಸಿಕೊಳ್ಳಿ. ಸ್ನೇಹಿತರೆ, ನೀವು ನಿಜಕ್ಕೂ ಶ್ರೀಮಂತರಾಗಬೇಕು ಅಂದರೆ ನೀವು ಮಾಡಬೇಕಾದ ಮೊದಲ ಕೆಲಸವೇನೆಂದರೆ ನಿಮ್ಮ ಅರಿವು ಅಥವಾ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವುದು. ಕೇವಲ ಕೈ ಕಾಲುಗಳಿಂದ ಕಷ್ಟಪಡುವುದನ್ನು ಸ್ವಲ್ಪ ಕಡಿಮೆ ಮಾಡಿ. ಶ್ರಮ ಪಡುವುದರಲ್ಲಿ ತಪ್ಪಿಲ್ಲ, ಆದರೆ ಅದಕ್ಕೊಂದು ಮಿತಿ ಇದೆ. ಒಬ್ಬ ಕೂಲಿ ಕಾರ್ಮಿಕ ಬೆಳಗಿನಿಂದ ಸಂಜೆಯವರೆಗೂ ಸುತ್ತಿಗೆ ಹಿಡಿದು ಕಲ್ಲು ಒಡೆಯುತ್ತಾನೆ. ಆದರೂ ಆತನಿಗೆ 2 ಹೊತ್ತಿನ ಊಟಕ್ಕೂ ಕಷ್ಟವಿರುತ್ತದೆ. ಕಾರಣ, ಆತ ತನ್ನ ಮೆದುಳನ್ನು ಉಪಯೋಗಿಸಿರುವುದಿಲ್ಲ. ಕಲಿಯುವುದನ್ನು ಯಾವತ್ತೂ ನಿಲ್ಲಿಸಬೇಡಿ. ಹೊಸ ಹೊಸ ವಿಚಾರಗಳನ್ನು ಕಲಿಯುತ್ತಲೇ ಇರಿ. ಯಾರು ಕಲಿಯುವುದನ್ನು ನಿಲ್ಲಿಸುತ್ತಾನೋ ಆತನ ಬೆಳವಣಿಗೆ ಅಲ್ಲಿಗೆ ಸತ್ತು ಹೋಗುತ್ತದೆ. ನಿಮ್ಮ ಸಮಯ, ಹಣ ಮತ್ತು ಶ್ರಮವನ್ನು ಮೊದಲು ನಿಮ್ಮ ಬುದ್ಧಿಯನ್ನು ಚುರುಕುಗೊಳಿಸಲು ಬಳಸಿ. ನಿಯಮ 2, ಅವಕಾಶಗಳು ತಾವಾಗಿಯೇ ಬರುವುದಿಲ್ಲ, ಅವುಗಳನ್ನು ಗುರುತಿಸಬೇಕು. ಒಂದು ಮಾತು ನೆನಪಿರಲಿ, ಅವಕಾಶಗಳು ಯಾವತ್ತೂ ನಿಮ್ಮ ಮನೆ ಬಾಗಿಲ ತಟ್ಟಿ ಹಲೋ ಬಾಸ್, ನಾನು ಬಂದಿದ್ದೇನೆ, ನನ್ನನ್ನು ಬಳಸಿಕೊಳ್ಳಿ ಅಂತ ಹೇಳುವುದಿಲ್ಲ. ಅವಕಾಶಗಳು ಯಾವಾಗಲೂ ಮುಖವಾಡ ಹಾಕಿಕೊಂಡು ಬರುತ್ತವೆ. ಕೆಲವೊಮ್ಮೆ ಅದೊಂದು ದೊಡ್ಡ ಸಮಸ್ಯೆಯ ರೂಪದಲ್ಲಿ ಬರಬಹುದು, ಕೆಲವೊಮ್ಮೆ ಯಾರೋ ಆಡಿದ ಹಂಗಿನ ಮಾತಿನ ರೂಪದಲ್ಲಿ ಬರಬಹುದು, ಅಥವಾ ನಿಮ್ಮ ಸ್ನೇಹಿತ ಹೇಳಿದ ಯಾವುದೋ ಒಂದು ಸಣ್ಣ ಐಡಿಯಾ ರೂಪದಲ್ಲಿ ಬರಬಹುದು. ಸಾಮಾನ್ಯ ಜನರು ಇಂತಹ ಅವಕಾಶಗಳನ್ನು ನೋಡಿ ಭಯಪಟ್ಟು ಓಡಿ ಹೋಗುತ್ತಾರೆ, ಆದರೆ ಬುದ್ಧಿವಂತರು ಅದರಲ್ಲಿ ಹಣ ಮಾಡುವ ದಾರಿ ಹುಡುಕುತ್ತಾರೆ. ನೀವು ಶ್ರೀಮಂತರಾಗಬೇಕೆಂದರೆ ಕಲಿಯುವ, ಗಳಿಸುವ ಅಥವಾ ಹೊಸದನ್ನು ಮಾಡುವ ಯಾವುದೇ ಅವಕಾಶ ಸಿಕ್ಕರೂ ಅದನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿ. ನಿಯಮ 3, ಹಣಕ್ಕಿಂತ ಸಮಯ ಬಹಳ ಅಮೂಲ್ಯವಾದದ್ದು. ನಿಮಗೆ ಹಣವೇ ನಿಮ್ಮ ಗುಲಾಮನಾಗಬೇಕು ಎನ್ನುವ ಆಸೆ ಇದ್ದರೆ ಈ ಮಾತನ್ನು ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಬರೆದಿಟ್ಟುಕೊಳ್ಳಿ. ಕಳೆದು ಹೋದ ಹಣವನ್ನು ನೀವು ಮತ್ತೆ ಸಂಪಾದನೆ ಮಾಡಬಹುದು, ಆದರೆ ಕಳೆದು ಹೋದ 1 ಸೆಕೆಂಡ್ ಸಮಯವನ್ನು ಕೂಡ ನೀವು ಮತ್ತೆ ತರಲು ಸಾಧ್ಯವಿಲ್ಲ. ಪ್ರಪಂಚದ ಎಲ್ಲ ಶ್ರೀಮಂತರ ಅತಿ ದೊಡ್ಡ ಅಸ್ತ್ರ ಅಂದರೆ ಅದು ಅವರ ಸಮಯ. ಅವರು ತಮ್ಮ ಸಮಯವನ್ನು ಅತ್ಯಂತ ಶಿಸ್ತಿನಿಂದ ಬಳಸುತ್ತಾರೆ. ನೀವು ಇಂದಿಗೂ ನಿಮ್ಮ ಸಮಯವನ್ನು ಟಿವಿ ನೋಡುವುದರಲ್ಲೋ, ಫೋನ್ನಲ್ಲೋ ಕಾಲಹರಣ ಮಾಡುವುದರಲ್ಲೋ ಕಳೆಯುತ್ತಿದ್ದರೆ ನೀವು ಶ್ರೀಮಂತರಾಗುವ ಕನಸು ಕಾಣುವುದನ್ನೇ ಬಿಟ್ಟು ಬಿಡಿ. ನಿಮ್ಮ ಪ್ರತಿಯೊಂದು ಉಸಿರು, ಪ್ರತಿಯೊಂದು ನಿಮಿಷ ನಿಮ್ಮ ಗುರಿಯ ಕಡೆಗೆ ಇರಬೇಕು.
ಯಾರು ಸಮಯವನ್ನು ಗೆಲ್ಲುತ್ತಾನೋ ಆತ ಹಣವನ್ನು ಕೂಡ ಸುಲಭವಾಗಿ ಗೆಲ್ಲುತ್ತಾನೆ. ನಿಯಮ 4. ಹಣ ಬರುವ ಮುನ್ನ ನಿಮ್ಮನ್ನು ನೀವು ಸಿದ್ಧಪಡಿಸಿಕೊಳ್ಳಿ. ಹಣ ಸಂಪಾದನೆ ಮಾಡುವುದು ಕಷ್ಟವಲ್ಲ, ಆದರೆ ಬಂದ ಹಣವನ್ನು ಉಳಿಸಿಕೊಳ್ಳುವುದು ಬಹಳ ಕಷ್ಟ. ನೀವು ನೋಡಿರಬಹುದು, ಕೆಲವರಿಗೆ ಲಾಟರಿ ಹೊಡೆಯುತ್ತದೆ, ಆದರೆ 2 ವರ್ಷದಲ್ಲಿ ಅವರು ಮತ್ತೆ ಭಿಕ್ಷುಕರಾಗುತ್ತಾರೆ. ಕೆಲವರಿಗೆ ಸಂಬಳ ಹೆಚ್ಚಾಗುತ್ತದೆ, ಆದರೆ ಸಾಲ ಮಾತ್ರ ತೀರುವುದಿಲ್ಲ. ಬಿಸಿನೆಸ್ನಲ್ಲಿ ಲಾಭ ಬಂದರೂ ಮತ್ತೆ ಸಾಲದ ಸುಳಿಗೆ ಸಿಲುಕುತ್ತಾರೆ. ಯಾಕೆ ಗೊತ್ತಾ? ಹಣ ಬರುವ ಮುನ್ನ ಅವರು ತಮ್ಮ ಬುದ್ಧಿಯನ್ನು, ತಮ್ಮ ಅಭ್ಯಾಸಗಳನ್ನು ಸಿದ್ಧಪಡಿಸಿಕೊಂಡಿರಲಿಲ್ಲ. ಹಣ ಅನ್ನೋದು ಒಂದು ನದಿಯ ಹಾಗೆ. ನೀವು ಆಣೆಕಟ್ಟು ಕಟ್ಟದಿದ್ದರೆ ಅದು ಹರಿದು ಹೋಗುತ್ತಲೇ ಇರುತ್ತದೆ. ಆ ಆಣೆಕಟ್ಟು ನಿಮ್ಮ ಶಿಸ್ತು, ನಿಮ್ಮ ಗುಣ ಮತ್ತು ನಿಮ್ಮ ಅಭ್ಯಾಸಗಳಲ್ಲದೆ. ದುಡ್ಡು ಬಂದ ತಕ್ಷಣ ಹೊಸ ಫೋನ್, ಪಾರ್ಟಿ, ಸೋಕಿ ಅಂತ ಹಣ ಉಡಾಯಿಸಿದರೆ ಮತ್ತೆ ಮೊದಲಿನ ಸ್ಥಿತಿಗೆ ಬರುತ್ತೀರಾ. ಲಕ್ಷಾಂತರ ರೂಪಾಯಿ ಬಂದರೂ ನಿಮ್ಮ ಹಳೆಯ ಜೀವನ ಶೈಲಿಯನ್ನೇ ಮುಂದುವರಿಸುವ ತಾಳ್ಮೆ ನಿಮಗಿರಬೇಕು. ನಿಯಮ 5. ನಿಮ್ಮ ಸ್ನೇಹಿತರ ಬಳಗವನ್ನು ಬದಲಾಯಿಸಿ. ನೀವು ಎಷ್ಟೇ ಬುದ್ಧಿವಂತರಾಗಿರಿ, ಎಷ್ಟೇ ಕಷ್ಟಪಡುವವರಾಗಿರಿ, ಆದರೆ ನಿಮ್ಮ ಸ್ನೇಹಿತರ ಸಹವಾಸ ಸರಿಯಿಲ್ಲವೆಂದರೆ ನಿಮ್ಮ ಭವಿಷ್ಯ ಸರ್ವನಾಶವಾದಂತೆಯೇ. ನೀವು ಯಾರ ಜೊತೆ ಇರುತ್ತೀರೋ ನೀವು ಹಾಗೆಯೇ ಆಗುತ್ತೀರಾ. ನಿಮ್ಮ ಭವಿಷ್ಯ ನೀವು ಪ್ರತಿದಿನ ಕಾಲ ಕಳೆಯುವ 5 ಜನರ ಸರಾಸರಿಯಾಗಿರುತ್ತದೆ. ನೀವು ಸದಾ ನೆಗೆಟಿವ್ ಆಗಿ ಮಾತನಾಡುವ ಸೋಮಾರಿಗಳ ಜೊತೆ ಇದ್ದರೆ ನಿಮ್ಮ ಮನಸ್ಸು ಕೂಡ ನನ್ನಿಂದ ಏನೂ ಸಾಧ್ಯವಿಲ್ಲ, ಎಲ್ಲವೂ ಹಣೆಬರಹ ಅಂತ ಯೋಚಿಸಲು ಶುರು ಮಾಡುತ್ತದೆ. ಅದೇ ನೀವು ಸಾಧನೆ ಮಾಡುವ, ಸದಾ ಹೊಸದನ್ನು ಕಲಿಯುವ, ಪಾಸಿಟಿವ್ ಆಗಿರುವ ಜನರ ಜೊತೆ ಬೆರೆತರೆ ನಿಮ್ಮ ಮನಸ್ಸು ಕೂಡ ನಾನು ಏನಾದರೂ ಸಾಧಿಸಬೇಕೆಂದು ಪ್ರೇರೇಪಿತವಾಗುತ್ತದೆ. ಸ್ನೇಹಿತರೆ, ಇಷ್ಟೆಲ್ಲ ಕಷ್ಟಪಟ್ಟು ಬುದ್ಧಿ ಉಪಯೋಗಿಸಿ ನೀವು ಹಣ ಸಂಪಾದನೆ ಮಾಡಿದ ಮೇಲೆ ನಿಮ್ಮ ಜೀವನದಲ್ಲಿ ಇನ್ನೊಂದು ಅತಿ ದೊಡ್ಡ ಸಮಸ್ಯೆ ಎದುರಾಗುತ್ತದೆ. ಅದೇನು ಗೊತ್ತಾ? ಸಾಲ ಕೇಳಿಕೊಂಡು ಬರುವ ನೆಂಟರಿಷ್ಟರು ಮತ್ತು ಸ್ನೇಹಿತರು. ಹೌದು, ನೀವು ಸ್ವಲ್ಪ ಹಣ ಮಾಡಿದ್ದೀರಾ ಅಂತ ಗೊತ್ತಾದ ತಕ್ಷಣ ನಿಮ್ಮ ಸಂಬಂಧಿಕರು, ಸ್ನೇಹಿತರು ಸಾಲ ಕೇಳಿಕೊಂಡು ಬರುತ್ತಾರೆ. ನಾವು ನಮ್ಮ ಸಂಬಂಧ ಹಾಳಾಗಬಾರದು ಅಂತ ಅವರಿಗೆ ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ಕೊಡುತ್ತೇವೆ. ಆದರೆ ನೆನಪಿರಲಿ, ಸಾಲ ಅನ್ನೋದು ಒಂದು ಗೆದ್ದಲು ಹುಳುವಿದ್ದ ಹಾಗೆ. ಅದು ಎಷ್ಟೇ ಗಟ್ಟಿಯಾದ ಸಂಬಂಧವನ್ನಾದರೂ ಕೊರೆದು ಟೊಳ್ಳು ಮಾಡಿಬಿಡುತ್ತದೆ. ಸಾಕಷ್ಟು ಜನರಿಗೆ ಹಣ ಇಲ್ಲ ಅಂತ ನೇರವಾಗಿ ಹೇಳಲು ಬರುವುದಿಲ್ಲ. ಹಣ ಕೊಟ್ಟ ಮೇಲೆ ಅವರು ವಾಪಸ್ ಕೊಡದಿದ್ದರೆ ಜಗಳ ಶುರುವಾಗುತ್ತದೆ. ನೀವು ಹಣ ಕೇಳಿದರೆ ನೀವೇ ವಿಲನ್ ಆಗಿ ಬಿಡುತ್ತೀರಾ. ಹಾಗಾದರೆ ಸಂಬಂಧವು ಹಾಳಾಗಬಾರದು, ನಮ್ಮ ಹಣವೂ ಉಳಿಯಬೇಕು ಅಂದರೆ ಏನು ಮಾಡಬೇಕು? ಚಾಣಕ್ಯರು ಹೇಳಿರುವ ಈ 5 ಅದ್ಭುತ ತಂತ್ರಗಳನ್ನು ಬಳಸಿ ನೋಡಿ. ಸಾಲ ಕೇಳಲು ಬಂದವರೇ ಮೆಲ್ಲನೆ ಜಾಗ ಖಾಲಿ ಮಾಡುತ್ತಾರೆ. ತಂತ್ರವನ್ನು ತಕ್ಷಣವೇ ಉತ್ತರ ಕೊಡಬೇಡಿ, ಸಮಯ ತೆಗೆದುಕೊಳ್ಳಿ. ಯಾರೇ ಆಗಲಿ, ಎಷ್ಟೇ ದೊಡ್ಡ ಕಷ್ಟ ಅಂತ ಸಾಲ ಕೇಳಿಕೊಂಡು ಬಂದರೂ ಆ ಕ್ಷಣವೇ ಹೋಮ್ ಕೊಡುತ್ತೇನೆ ಅಥವಾ ಇಲ್ಲ ಅಂತ ಹೇಳಬೇಡಿ. ಬದಲಾಗಿ ನಗುತ್ತಲೇ ಹೀಗೆ ಹೇಳಿ, ಅಯ್ಯೋ ಹೌದಾ, ನಿಮ್ಮ ಕಷ್ಟ ನನಗೆ ಅರ್ಥವಾಗುತ್ತಿದೆ, ಆದರೆ ನನ್ನ ಹಣವನ್ನೆಲ್ಲ ಬೇರೆ ಕಡೆ ಇನ್ವೆಸ್ಟ್ ಮಾಡಿದ್ದೇನೆ. ಒಮ್ಮೆ ಲೆಕ್ಕಾಚಾರ ನೋಡಿ ಮನೆಯವರ ಜೊತೆ ಮಾತನಾಡಿ ನಾಳೆ ಬೆಳಿಗ್ಗೆ ಹೇಳುತ್ತೇನೆ ಅಂತ ಹೇಳಿ. ಇದರಿಂದ ನಿಮಗೆ ಯೋಚಿಸಲು 24 ಗಂಟೆ ಸಮಯ ಸಿಗುತ್ತದೆ. ಅವರ ಕಷ್ಟ ನಿಜವಾಗಿದ್ದರೆ ಕಾಯುತ್ತಾರೆ, ಸುಳ್ಳಾಗಿದ್ದರೆ ಬೇರೆಯವರ ಬಳಿ ಹೋಗುತ್ತಾರೆ. ಈ ತಂತ್ರ ನಿಮ್ಮನ್ನು ತಕ್ಷಣದ ಎಮೋಷನಲ್ ಬ್ಲ್ಯಾಕ್ಮೇಲ್ನಿಂದ ಕಾಪಾಡುತ್ತದೆ. ತಂತ್ರ 2. ಸರಿಯಾದ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳಿ. ಮರುದಿನ ಅವರು ಮತ್ತೆ ಬಂದಾಗ ನೀವು ಹಣ ಯಾಕಿಲ್ಲ ಅಂತ ಅವರಿಗೆ ವಿವರಣೆ ಕೊಡುವ ಬದಲು ಅವರನ್ನೇ ಹೀಗೆ ಪ್ರಶ್ನೆ ಕೇಳಿ ನೋಡಿ. ನನಗೆ ನಿಮಗೆ ಸಹಾಯ ಮಾಡಬೇಕು ಅಂತ ತುಂಬ ಆಸೆ ಇದೆ, ಆದರೆ ನನಗೂ ಮುಂದಿನ ತಿಂಗಳು ಸ್ವಲ್ಪ ಕಮಿಟ್ಮೆಂಟ್ ಇದೆ, ಹಣದ ಅವಶ್ಯಕತೆ ಇದೆ. ನೀವು ಈ ಹಣವನ್ನು ಯಾವಾಗ ಮತ್ತು ಹೇಗೆ ವಾಪಸ್ ಮಾಡುತ್ತೀರಾ? ನಿಮಗೆ ಹಣ ಎಲ್ಲಿಂದ ಬರುತ್ತದೆ ಅಂತ ನೇರವಾಗಿ ಕೇಳಿ. ಯಾರಿಗೆ ಹಣ ಹಿಂದಿರುಗಿಸುವ ನಿಯತ್ತಿರುವುದಿಲ್ಲವೋ ಅವರು ಈ ಪ್ರಶ್ನೆ ಕೇಳಿದ ತಕ್ಷಣ ತಡಬಡಿಸುತ್ತಾರೆ. ಆಮೇಲೆ ನೋಡೋಣ ಬಿಡು, ನನ್ನ ಮೇಲೆ ನಂಬಿಕೆ ಇಲ್ವಾ ಅಂತಾರೆ. ಆಗ ನೀವು ನಂಬಿಕೆ ಇದೆ, ಆದರೆ ನಂಬಿಕೆಗಿಂತ ಸಂಬಂಧ ದೊಡ್ಡದು. ಹಣದ ವಿಚಾರಕ್ಕೆ ನಮ್ಮ ಸಂಬಂಧ ಹಾಳಾಗುವುದು ನನಗೆ ಇಷ್ಟವಿಲ್ಲ ಅಂತ ಹೇಳಿಬಿಡಿ. ಹಣಕ್ಕೆ ಭದ್ರತೆ ಅಥವಾ ಗ್ಯಾರಂಟಿ ಕೇಳಿ. ಇಷ್ಟೆಲ್ಲ ಹೇಳಿದರೂ ಅವರು ಪಟ್ಟು ಬಿಡದಿದ್ದರೆ ಆಗ ಈ ತಂತ್ರ ಬಳಸಿ. ಸರಿ, ನಾನು ಹಣ ಹೊಂದಿಸುತ್ತೇನೆ, ಆದರೆ ನನಗೊಂದು ನನ್ನ ಗ್ಯಾರಂಟಿ ಬೇಕು. ಅದಕ್ಕಾಗಿ ಒಂದು ಬ್ಲ್ಯಾಂಕ್ ಚೆಕ್ ಅಥವಾ ನಿಮ್ಮ ಯಾವುದಾದರೂ ವಸ್ತುವನ್ನು ಅಡಮಾನವಾಗಿ ಇಡಿ ಅಂತ ಕೇಳಿ. ಚಾಣಕ್ಯರು ಹೇಳುವಂತೆ ಭದ್ರತೆ ಇಲ್ಲದೆ ಕೊಡುವ ಹಣ ಮರಳಿನಲ್ಲಿ ನೀರು ಸುರಿದಂತೆ. ಯಾರಿಗೆ ಪ್ರಾಮಾಣಿಕವಾಗಿ ಹಣ ವಾಪಸ್ ಕೊಡುವ ಉದ್ದೇಶ ಇರುತ್ತದೆಯೋ ಅವರು ಖಂಡಿತ ಚೆಕ್ ಕೊಡುತ್ತಾರೆ. ಯಾರು ಮೋಸ ಮಾಡಲು ಬಂದಿರುತ್ತಾರೋ ಅವರು ನಿಮಗೆ ಬೈದುಕೊಂಡು ಅಲ್ಲಿಂದ ಕಾಲು ಕೀಳುತ್ತಾರೆ. ಇದರಿಂದ ನಿಮ್ಮ ಹಣವೂ ಉಳಿಯುತ್ತದೆ,
ತಂತ್ರ 4. ಇಲ್ಲದನ್ನೇ ಇದೆ ಅನ್ನುವಂತೆ ಭ್ರಮೆ ಸೃಷ್ಟಿಸಿ ಅವರು ಹಣ ಕೇಳಿದಾಗ, ಅಯ್ಯೋ ನಿನ್ನೆ ತಾನೇ ನನ್ನ ಹತ್ತಿರ ಇದ್ದ ಹಣವನ್ನೆಲ್ಲ ಬ್ಯಾಂಕ್ನಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಮಾಡಿದೆ, ಈಗ ಅದನ್ನು ಮುರಿದರೆ ನನಗೆ ತುಂಬ ಪೆನಾಲ್ಟಿ ಬೀಳುತ್ತದೆ ಮತ್ತು ನಷ್ಟವಾಗುತ್ತದೆ. ಆ ನಷ್ಟವನ್ನು ನೀವೇ ಭರಿಸುವುದಾದರೆ ನಾನು FD ಕ್ಯಾನ್ಸಲ್ ಮಾಡಿ ಹಣ ತಂದು ಕೊಡುತ್ತೇನೆ ಅಂತ ಹೇಳಿ. ಆಗ ಸಾಲ ಕೇಳಲು ಬಂದವನು ನಿಮ್ಮ ನಷ್ಟವನ್ನು ತಾನು ಯಾಕೆ ಕಟ್ಟಿಕೊಡಬೇಕು ಅಂತ ಯೋಚಿಸಿ, ಪರವಾಗಿಲ್ಲ ಬಿಡು, ನಾನು ಬೇರೆ ಕಡೆ ಕೇಳಿಕೊಳ್ಳುತ್ತೇನೆ ಅಂತ ತಾನಾಗಿಯೇ ಸುಮ್ಮನಾಗುತ್ತಾನೆ. ಇದು ಜಗಳವಿಲ್ಲದೆ ಸಾಲದಿಂದ ತಪ್ಪಿಸಿಕೊಳ್ಳುವ ಅತಿ ಜಾಣತನದ ದಾರಿ. ತಂತ್ರ 5. ಸಾಲ ಕೊಡುವ ಬದಲು ಸಣ್ಣ ಮೊತ್ತವನ್ನು ದಾನವಾಗಿ ನೀಡಿ. ಒಂದು ವೇಳೆ ಅವರ ಕಷ್ಟ ನಿಜವಾಗಿದ್ದು ಅವರ ಮನೆಯಲ್ಲಿ ಯಾರಿಗೂ ಹುಷಾರಿಲ್ಲ ಅಥವಾ ಮಕ್ಕಳ ಸ್ಕೂಲ್ ಫೀಸ್ ಕಟ್ಟಬೇಕು ಅನ್ನುವಂತಹ ತುರ್ತು ಪರಿಸ್ಥಿತಿ ಇದ್ದರೆ ಅವರು ಕೇಳಿದಷ್ಟು ದೊಡ್ಡ ಮೊತ್ತವನ್ನು ಸಾಲವಾಗಿ ಕೊಡಬೇಡಿ. ಉದಾಹರಣೆಗೆ ಅವರು 50,000 ಕೇಳಿದರೆ, ಕ್ಷಮಿಸಿ ನನ್ನ ಬಳಿ ಅಷ್ಟು ಹಣವಿಲ್ಲ, ಆದರೆ ನನ್ನ ಕಡೆಯಿಂದ ಈ 5,000 ರೂಪಾಯಿ ಇಟ್ಟುಕೊಳ್ಳಿ, ಇದು ಸಾಲವಲ್ಲ, ಇದನ್ನು ನೀವು ನನಗೆ ವಾಪಸ್ ಕೊಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿಕೊಡಿ. ಇದರಿಂದ ನಿಮ್ಮ ದೊಡ್ಡ ಮೊತ್ತದ ಹಣವೂ ಉಳಿಯುತ್ತದೆ, ಅವರಿಗೆ ಸಹಾಯ ಮಾಡಿದ ಪುಣ್ಯವೂ ಸಿಗುತ್ತದೆ ಮತ್ತು ನಿಮ್ಮ ಮೇಲಿನ ಅವರ ಗೌರವವೂ ಹೆಚ್ಚಾಗುತ್ತದೆ. ಕೊನೆಯದಾಗಿ ಸ್ನೇಹಿತರೆ, ಚಾಣಕ್ಯರ ಈ ನೀತಿಗಳನ್ನು ಹಿಂದೆ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಹಣವಿದ್ದರೆ ಮಾತ್ರ ಈ ಪ್ರಪಂಚದಲ್ಲಿ ಬೆಲೆ. ನಿಮ್ಮ ಹಣವನ್ನು, ನಿಮ್ಮ ಸಮಯವನ್ನು ಮತ್ತು ನಿಮ್ಮ ಸಂಬಂಧಗಳನ್ನು ಬುದ್ಧಿವಂತಿಕೆಯಿಂದ ಕಾಪಾಡಿಕೊಳ್ಳಿ. ಇಲ್ಲ ಎಂದು ಹೇಳಲು ಕಲಿಯುವುದು ಕೂಡ ಒಂದು ಕಲೆ, ಅದು ನಿಮ್ಮ ಸ್ವಾಭಿಮಾನದ ಸಂಕೇತ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಸ್ನೇಹಿತರೆ, ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಯಾವ ಊರಿನಿಂದ ನೀವು ಈ ವಿಡಿಯೋವನ್ನು ನೋಡುತ್ತಿದ್ದೀರಾ ಅಂತ ಖಂಡಿತ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ವಿಚಾರದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.